ಆದರೆ ಒಂದು ಯಾವುದೋ ಗೌರ್ಮೆಂಟ್ ಡ್ಯೂಟಿಲಿದ್ದಾನೆ ಏನೂ ಇಲ್ಲ. ಅಭಿಮಾನಿ ಅಂತಂದರೆ ಅವ್ನು ಸಲಿರುವ ತೂತು ಮಾಡಿಸಿ ಅದು ಹಾಕೋಣವನಿ ಅಂದರೆ ಒಂದು ಮುಳ್ಳು ಚುಚ್ಚಿದ್ರೆ ಆನೆ ಅನಿಸುತ್ತೆ. ಆ ಥರ ಮಾಡ್ಸೋಣ ಭಾಳ ಕಣ್ಣೀರು ಬರ್ತವೆ ಅದು ನೋಡ್ಬಿಟ್ರೆ. ಯಾರೋ ನನಗೆ ಸರ್ಜರಿ ಓಪನ್ ಸರ್ಜರಿ ಅದು ಒಳಗೆ ಇದ್ದೆ ಇದ್ರೂ ಕಷ್ಟ ಅಂತ ಯೋಚನೆ ಮಾಡೋಕೆ ಹೋಗಬೇಡ. ಆ ಸರ್ಜರಿ ಆಗದೆ ಹಿಗ್ಗಕ್ಕೆ ಹೋಗಬೇಡ. ಒಂದು ನಿಮಿಟ ಇರುವಂತಾರಲ್ಲ ಹಿಂಗೇ ಕೂತಿದೆ ಆಗ ಪಟಾಕಿ ಹೊಡೆದಾಗ ಅಂತಾನೆ ಪಕ್ಕದವ್ರು ಈಗ ನಿಮ್ಮ ಆಡ್ಕೊಂಡು ಬೆಳೆದವರ ಅಲ್ಲ ಅಲ್ಲ ನಿಮ್ಮ ಮುಂದೆನೆ ಆಡಿ ಬೆಳೆದ ಹುಡುಗ ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತಾ ನಮ್ಗೆ ಚೆನ್ನಾಗಿದೆ. ನೋಡ್ತಾ ಇದ್ರ ದಿನ ಬಿಗ್ ಬಾಸ್ ಎಲ್ಲ ನೋಡ್ತೀವಿ ನಾವು KR ನಗರ ಕಂಡು ಹೋಗಿದ್ದು. ಅವರು ನೀವು ಓಟ್ ಹಾಕಿ ಓಟ್ ಹಾಕಿದ್ರು ಎಲ್ಲ ಕಡೆ ನಮ್ಮ ಕಡೆಯವ್ರಿಗೆಲ್ಲ ಓಟ್ ಹಾಕಿದ್ರೆ ಎಲ್ಲ ನಮ್ಮ ಜನ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲೆಲ್ಲ ಅವ್ರು ಎಲ್ಲ ನೋಡಿ ಬೆಂಗಳೂರು ಈಗ ಅಲ್ಲಿ ಒಬ್ಬ ಟ್ಯಾಟೋ ಹಾಕ್ಸ್ಕೊಂಡಿರೋದು ನೋಡಿದ್ರಿ ಹೇಗೆ ಅನಿಸ್ತು? ಸರಿ ನಮ್ಗೆ ಸಮಾಧಾನ ಆಯ್ತು ಅಂತ. ನಮ್ಮ ಪಕ್ಕದೂರಲ್ಲಿ ಒಳ್ಳೇದಾದಾಗ ಒಳ್ಳೇದಲ್ವೇ ನಮಗೆ ಸಮಾಧಾನ ಆಯ್ತು ನಮಗೆ ಎಲ್ಲ. ನಿಮ್ ಜೊತೆ ಆಡಿ ಅಂದ್ರೆ ನಿಮ್ಮ ಮುಂದೆ ಆಡಿ ಬೆಳೆದ ಹುಡುಗ ಈಗ ಬಿಗ್ ಬಾಸ್ ಗೆದ್ದು ಕಪ್ ತರ್ತಾ ಇದ್ದಾನೆ ಮನೆಗೆ. ಚೆನ್ನಾಗ ಒಳ್ಳೇದಾಯ್ತಾ? ಒಳ್ಳೇದಾಯ್ತಲ್ಲ ಸಾಕಷ್ಟೇ ಸಾಕಾ? ಓಕೆ, ಇಲ್ಲಿ ಅವರ ತಂದೆಯವರು ಕೂಡ ಇದ್ದಾರೆ. ಓಕೆ, ಈಗ ಇಲ್ಲಿ ಅವರ ಅಕ್ಕ ಇದ್ದಾರೆ. ಅಕ್ಕ ನಮಸ್ತೆ. ನಮಸ್ತೆ. ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಗ್ತಿದೆ ಅಣ್ಣ. ಹೇಳಕ್ ಆಗದೆ ಇರೋಷ್ಟ? ಹೌದು ಹೌದು. ಓಕೆ, ಈಗ ನೀವು ಅನ್ಕೊಂಡಿದ್ರ ಕಪ್ ತರ್ತಾರೆ ಅಂತ? ಹೌದು, ಜನಾಭಿಪ್ರಾಯ ಅಲ್ಲ ಸರ್, ಅದು ಅನ್ಕೊಂಡಿದ್ದೆ. ಯಾಕಂದ್ರೆ ಜನಗಳೇ ಅಷ್ಟೊಂದು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ನಾವು ಮನೆಯವರು ಅನ್ಕೊಳ್ಳೋದು ಅದೇನು ತಪ್ಪಲ್ಲ. ನಾವು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಜನರೇ ವೋಟ್ ಮಾಡಿ ಗೆಲ್ಸಿರೋದಲ್ವಾ, ಜನಗಳೇ ಸಪೋರ್ಟ್ ಮಾಡಿರೋದು, ಜನರಿಂದಾನೇ ಬಂದಿರೋದು ಅನ್ಕೊಂಡಿದ್ದೆ ಸರ್. ಈಗ ನಿಮ್ಮ ತಮ್ಮ ಅಂದ್ರೆ ನಿಮ್ಮ ಜೊತೆ ಆಡ್ಕೊಂಡು ಬೆಳ್ಕೊಂಡು ನೀವು ನೋಡಿರ್ತೀರಾ. ಅಲ್ಲಿ ಈಗ ಆಡ್ಕೊಂಡು ಬೆಳ್ಕೊಂಡು ಹೆಂಗಿದ್ನ ಬಿಗ್ ಬಾಸ್ ಅಲ್ಲಿ? ಹಂಗೆ ಇದ್ನ? ಹೌದೌದು, ಹಾಗೆ ಇದ್ದ. ಬಿಗ್ ಬಾಸ್ ಕರ ನೀವು ಹೋಗಿದ್ರಾ ನಿನ್ನೆ? ಇಲ್ಲ ಸರ್, ಹೋಗಿಲ್ಲ. ಪಾಪು ಇದೆಯಲ್ಲ, ಅದಕ್ಕೆ ಹೋಗಕ್ಕಾಗ್ಲಿಲ್ಲ. ನಮ್ಮ ಮನೆಯವರು ಹೋಗಿದ್ರು, ಅಪ್ಪ ಅಮ್ಮ, ನನ್ನ ತಮ್ಮ ಹೋಗಿದ್ದ. ತುಂಬಾ ಖುಷಿ ಇದೆ. ಎಷ್ಟು ಈಗ ಸೆಲೆಬ್ರೇಷನ್ ಎಲ್ಲ ನೋಡ್ತಾ ಇದ್ದೀರಾ ನೀವು, ಹೇಗೆ ಅನ್ಸುತ್ತೆ? ಹೌದು, ಹೇಳ್ಕೊಳಕ್ ಆಗದೆ ಇರೋಷ್ಟು ಖುಷಿ. ನಮ್ಮ ತಮ್ಮ ಹೌದು, ಏನಕ್ಕೆ ಅಂದ್ರೆ ನಾವೆಲ್ಲ ಮೊದಲು ಇವಾಗ ಮಳವಳ್ಳಿನಲ್ಲಿ ನೋಡಿದ್ರೆ ನಾವು ಬೇರೆ ಯಾರಾದ್ರೂ ಹೀರೋಗಳೆಲ್ಲ ಬಂದ್ರೆ ನಾವು ನಿಂತ್ಕೊಂಡು ನೋಡ್ತಿದ್ವಿ ಆ ಜಾಗದಲ್ಲಿ. ಅವರು ಬರೋದ್ನೆಲ್ಲ ನಾವು ನಿಂತ್ಕೊಂಡು ಎಷ್ಟೊತ್ತು ಬರ್ತಾರೆ, ಬಂದ್ರ ಏನು ಅಂತೆಲ್ಲ ಬಗ್ಗೆ ನೋಡುವ. ಇವಾಗ ನನ್ನ ತಮ್ಮನ್ಗೆ ಆ ತರ ಕ್ರೇಜ್ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್. ನಾವು ಚಿಕ್ಕವರಾಗಿದ್ದಾಗಲೆಲ್ಲ ಯಾರು ಹೀರೋ ಬಂದ್ರೆ ಸಾಕು, ಎಲ್ಲಿ ಬರ್ತಾವ್ರೆ, ಹೇಗ್ ಬರ್ತಾವ್ರೆ ಅಂತೆಲ್ಲ ನೋಡಿ ಖುಷಿ ಪಡೋ ಇಷ್ಟೊಂದು ಜನನ ಅಂತ. ಅದೇ ಪ್ಲೇಸಲ್ಲಿ ಇವಾಗ ನನ್ನ ತಮ್ಮ ನಿಂತಿದ್ದಾನೆ. ಈಗ ಇಷ್ಟು ಜನ ಏನು ಕಷ್ಟಪಟ್ಟನಲ್ಲ, ಇದಕ್ಕೆಲ್ಲ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ? ಹೌದೌದು, ತುಂಬಾನೇ ಸಾರ್ಥಕ ಆಯ್ತು. ಅವನು ಸ್ಟಾರ್ಟಿಂಗ್ ಇಂದ ಬೆಂಗಳೂರಿಗೆ ಹೋದಾಗಿಂದ ಇಲ್ಲಿ ತನಕ ಅವನ ಜೀವನ ಏನಿದೆ ಅದಕ್ಕೆ ನಿಜವಾಗ್ಲೂ ಸಾರ್ಥಕ ಆಯ್ತು. ಅದಕ್ಕಿಂತ ಹೆಚ್ಚಿಗೆನೆ ಪ್ರೀತಿ ಎಲ್ಲ ಜನಗಳು ಕೊಟ್ಟಿದ್ದಾರೆ ಸರ್. ನೀವು ಇಷ್ಟು ಬಿಗ್ ಬಾಸ್ ನೋಡಿರ್ತೀರಾ ತುಂಬಾ ಸೀಸನ್ಗಳಿಂದ. ಈ ಸೀಸನ್ ಅಷ್ಟು ಕ್ರೇಜು ಯಾವ ಸೀಸನ್ ಇಲ್ಲ. ನಾನು ಎಲ್ಲ ಸೀಸನು ನೋಡಿದ್ದೀನಿ ಸರ್, ನೋಡ್ತಿದ್ದೆ ನಾನು. ಏಕೆಂದರೆ ನನಗಿಷ್ಟ ಬಿಗ್ ಬಾಸ್, ಎಲ್ಲ ಸೀಸನು ನೋಡ್ತಿದ್ದೆ. ಬಟ್ ಈ ಸೀಸನ್ ಅಷ್ಟು ನಾನು ನೋಡಿಲ್ಲ. ಇಷ್ಟು ಕೋಟಿ ಓಟು ಸುದೀಪ್ ಸರ್ ಹೇಳಿ ತುಂಬಾನೇ ಸುದೀಪ್ ಸರ್ ಹೇಳ್ದಾಗಲೇ ತುಂಬ ನನಗೆ ಖುಷಿ ಆಯಿತು. ಆವಾಗಲೇ ಜನಗಳು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟು ಅಷ್ಟು ಕೋಟಿ ಓಟು ಗೆಲ್ಲಿದ್ದೇನೆ ಅಂತ ಆಲ್ರೆಡಿ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಎಲ್ಲ ನೋಡ್ತಾ ಇದ್ದೆ, ಆ ಜನ ಹೇಳೋದು ಅಪ್ಡೇಟ್ ಅದೆಲ್ಲ ತುಂಬಾ ಖುಷಿ ಆಯಿತು. ಇಲ್ಲಿ ಮಾಮನ್ಗೋಸ್ಕರ ಕಾಯ್ತಾರ ಏನೋ? ಮಾಮನ್ಗೋಸ್ಕರನಾ? ಹೇಳಿ ಸರ್, ಹೇಗೆ ಅನ್ನಿಸ್ತು ನಿಮಗೆ? ಎಷ್ಟು ಖುಷಿ ಇದೆ ಮಗ? ಭಾಳ ಖುಷಿ ಬಿಡಿ ಸರ್, ಭಾಳ ಖುಷಿ. ಈಗ ನೀವು ಕೂಡ ಬಿಗ್ ಬಾಸ್ ಅಲ್ಲಿ ಹೋಗಿದ್ರಿ, ಒಂದು ಕೈ ಎತ್ತೋ ಟೈಮು ಹೇಗಿತ್ತು? ಆಗ ನೋಡಲಿಲ್ಲ ನೀನು, ನಾನು ಹೆಚ್ಚಿಗೆ ನೋಡಲಿಲ್ಲ ನಾನು. ನೀವು ಸೈಲೆಂಟಾಗಿ ಕೂತ್ಕೊಂಡು ಮಗ ಹಿಡ್ಕೋ. ಅದು ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ಯಾರು ನನಗೆ ಸರ್ಜರಿ ಓಪನ್ ಸರ್ಜರಿ ಅದು ಆಟು. ಓಕೆ ಓಕೆ ಓಕೆ, ಅಲ್ಲಿರಲಿಲ್ಲ ನೀವು? ಒಳಗೆ ಇದ್ದೆ ಇದ್ರೂ ಕಷ್ಟ ಅಂತ ಯೋಚನೆ ಮಾಡೋಕೆ ಹೋಗಬೇಡ. ಆ ಸರ್ಜರಿ ಆಗದೆ ಹಿಗ್ಗಕ್ಕೆ ಹೋಗಬೇಡ. ಒಂದು ನಿಮಿಟ ಇರುವಂತಾರಲ್ಲ ಹಿಂಗೇ ಕೂತಿದೆ ಆಗ ಪಟಾಕಿ ಹೊಡೆದಾಗ ಅಂತೀನಿ. ಅಲ್ಲಿ ಒಂದ್ಸಲ ಡಗ್ 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 ಅನ್ನಿಸ್ತಾರೆ. ಭಾಳ ಸಂತೋಷ. ಈಗ ಸುದೀಪ್ ಸರ್ ತಪ್ಕೊಳ್ಳೋದಾಗಿರ್ಬೋದು. ಈಗ ಸುದೀಪ್ ಸರ್ ಅವರ ಸಿನಿಮಾಗಳನ್ನ ನಿಮ್ಮ ಮಗನ ನೋಡಿರ್ತಾನೆ, ನೀವು ಒಂದು ಕೆಲವೊಂದು ದಿವಸ ಸಿನಿಮಾಗಳು ನೋಡಿರ್ತೀರ. ಅವರು ಶಬಾಷ್ ಅನ್ನೋದು ಗಿಲ್ಲಿಗೆ ಹೇಗೆ ಅನಿಸುತ್ತೆ? ಕೋಟಿ ಕೊಟ್ಟಾಗೆ ಕೋಟಿ ಕೊಡ್ಬೋದು, ಅದರಂಥ ಮುಂದೆ ಸಂತೋಷ ಯಾವುದೂ ಇಲ್ಲ. ಭಾಳ ನಿಂತ್ಕೊಂಡವ್ರೆ. ನೀವು ಹಳೆ ಅವ್ರು ಕಷ್ಟಪಟ್ಟಿರೋದ್ರ ನೆನಪೇನಾದರೂ ಮಾಡ್ಕೊಂಡ್ರ? ನಾನು ಹೇಳಿಲ್ವಲ್ಲ, ಹೇಳನೇ ಇಲ್ಲ ನಾನು. ಅವ್ನು ಬೆಂಗಳೂರಿಗೆ ಹೋದಾಗ ನಾನು ಇಂಥ ಕೆಲಸ ಮಾಡ್ತಾವೆ ಅಂತ ನನಗೆ ಹೇಳ್ಕೊಂಡಿಲ್ಲ. ಊರಿಗೆ ಬರ್ತೀನಿವಲ್ಲ. ಈಗ ಎಷ್ಟೋ ಜನ ಟ್ಯಾಟೋಗಳನ್ನ ಹಾಕೊಳ್ತಾ ಇದ್ದಾರೆ, ನೋಡಿದ್ರಿ ನೀವು ಕೂಡ. ಇಲ್ಲಿ ಒಬ್ಬರು ಬಂದಿದ್ದಾರೆ,
ಒಬ್ಬ ಮಗನ ಟ್ಯಾಟೋಗಳನ್ನ ಹಾಕ್ಕೊಂಡಿರೋದು ಹೇಗೆ ಅನಿಸುತ್ತೆ ನಿಮ್ಗೆ? ಅಭಿಮಾನಿ ಅಂತಂದರೆ ಅವ್ನು ಸಲಿರವ ತೂತ್ ಮಾಡಿಸಿ ಅದು ಹಾಕೊಂಡವನಿ ಅಂದರೆ ಒಂದು ಮುಳ್ಳು ಚುಚ್ಕಂದ್ರೆ ಅನಿಸುತ್ತೆ. ಆ ಥರ ಮಾಡಿಸ್ಕೊಂಡ್ರೆ ಭಾಳ ಕಣ್ಣೀರು ಬರ್ತವೆ ಅದು ನೋಡ್ಬಿಟ್ರೆ ಭಾಳ ಕಷ್ಟದಿಂದ ಹಾಕ್ಸ್ಕೊಂಡು. ಈಗ ಎಷ್ಟೋ ಸೆಲೆಬ್ರಿಟಿಗಳಿಗೆ ಹಾಕ್ಸ್ಕೋತಾರೆ, ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಅವ್ರವ್ರಿಗೆಲ್ಲ ಹಾಕ್ಸ್ಕೋತಾರೆ. ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ವಿನ್ ಆಗಿದ್ದಕ್ಕೆ ಇಷ್ಟು ಅವನ ಅಂದರೆ ಅವ್ನ ವ್ಯಕ್ತಿತ್ವನ ಮೆಚ್ಚಿ ಹಾಕ್ಸ್ಕೊಂಡಿದ್ದಾರೆ. ಇಂಥ ವ್ಯಕ್ತಿ ಮುಂದರಿತಾನೆ, ಇಂಥ ಒಳ್ಳೆ ಹುಡುಗ ಅಂತ ಅಂದ್ಬಿಟ್ಟು ಅವ್ನ ಹೆಸರು ಹಾಕ್ಸ್ಕೊಂಡವ್ರು. ನೋಡಿ ಇಲ್ಲೇ ಇದ್ದಾರೆ. ಹೇಗೆ ಚೆನ್ನಾಗಿ ಬಂದಿದೆ ಟ್ಯಾಟೋ? ಸೇಮು ಸೇಮ್. ಅದು ಯಾರು ಹಾಕಿದ್ರ ಕಣೆ ಈ ಪುಣ್ಯಾತ್ಮನೂ ತಡೆದವನ ಸದ್ಯಕ್ಕೆ. ಇದೇ ರೀತಿ ತುಂಬಾ ಜನ ಹಾಕ್ಸ್ಕೊಂಡಿದ್ದಾರೆ. ಒಂದು 5-6 ಜನ ಇಲ್ಲ ಮನೆತಕ್ಕೆ ಬಂದು ನಮ್ಮ ಕೈಯಲ್ಲಿ ಓಪನ್ ಮಾಡಿಸ್ಕೊಂಡು ಹೋಗವ್ರೆ. ಏನು ಅನಿಸುತ್ತೆ ಇದೆಲ್ಲ ನೋಡಿದಾಗ? ಒಬ್ಬ ಈ ಅಭಿಮಾನಿಗಳಿಗೆ ಒಂಥರ ಆನಂದ, ಬಟ್ ಅಂಥದ್ರಲ್ಲಿ ತಂದೆ ತಾಯಿ ಆಗಿರೋ ನಿಮಗೆ ಅವರು ಹಚ್ಚಾಕ್ಸಿರೋದು ನೋಡಿದ್ರೆ ಪ್ರಾಣ ಕೊಡ್ತೀವಿ ಅಂದ್ಬಿಟ್ಟು ಅದು ಹಚ್ಚಾಕ್ಸ್ಕೊಂಡಿರೋದು. ಹಚ್ಚಲ್ಲ ಅದು ನಾನು ಗಿಲ್ಲಿ ಪ್ರಾಣಕ್ಕೆ ನಾನು ಪ್ರಾಣ ಕೊಡ್ತೀನಿ ಅಂದ್ಬಿಟ್ಟು ಅದು ಹಾಕ್ಸ್ಕೊಂಡಿರೋದು ಅದನ್ನ. ಈಗ ನೀವು ಕೂಡ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ. ಸರ್, ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಿಮ್ಮ ಮನೆಗೆ ಬರೋದಾಗಿರ್ಬೋದು, ಈಗ ತುಂಬ ರಿಯಾಲಿಟಿ ಶೋಗಳನ್ನ ಆಲ್ರೆಡಿ ಮಾಡಿದ್ದಾರೆ 3-4. ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಇಲ್ಲಿ ಮನೆಗೆ ಅಭಿಮಾನಿಗಳು ಬರೋದಾಗಿರ್ಬೋದು, ಅದೆಲ್ಲ ನೋಡಿದ್ರೆ ಏನಾದ್ರು ಅನಿಸುತ್ತಾ? ಸಂತೋಷ ಐತೆ. ಆದರೆ ಒಂದು ಯಾವುದೋ ಗೌರ್ಮೆಂಟ್ ಡ್ಯೂಟಿಲಿದ್ದಾನೆ ಏನೂ ಇಲ್ಲ. ಇವನು ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಊಟ ತಿಂಡಿ ಮಲಿಕ ಜಾಕು ಅನ್ನೋಸ ಮಾಡವನೆ. ಇನ್ನು ಮನೆಗೆ ಹೋದ್ರೆ ಇನ್ನು ನಮ್ಮ ಅಪ್ಪ ಬುಟ್ಟನ ಕುರಿ ಕಾಯಿಸ್ತಾನೆ ಇವ, ಇಲ್ಲಾಂದ್ರೆ ಆರಾಮ ಕೆಲಸ ಮಾಡಿಸ್ತಾನೆ. ಊರಿಗೂ ಸರ್ವಲ್ಲ ಹೊರಗಡೆ ಇದ್ದೇನೋ ಸಾಧನೆ ಮಾಡಬೇಕು ಅಂತ ಅಂದ್ಬಿಟ್ಟು ಉಣ್ಣಕ್ಕೆ ಅನ್ನಿಲ್ದೇ ಅವನು ಅನೋಸ ಮಾಡೋದು. ಇವತ್ತು ಕೋಟ್ಯಾನ್ ಜನ ನನಗೆ ಅಭಿಮಾನಿಯಾಗಿ ಅವ್ರ ಹೃದಯಕ್ಕೆ ಅಂಟ್ಕೊಬಿಟ್ರು. ಈಗ ನೀವು ಅವ್ರಿಗೆ ಒಂದು ಗೌರ್ಮೆಂಟ್ ಜಾಬು ಅಥವಾ ಎಲ್ಲೋ ಕೊಡಿಸ್ತಾ ಇದ್ರಿ ಹೇಳಿದ್ರಿ, ಓಕೆ, ಅದು ಗೌರ್ಮೆಂಟ್ ಜಾಬಲ್ಲಿ ಇದ್ರೆ ಇಷ್ಟು ಅಭಿಮಾನಿಗಳನ್ನ ಗಳಿಸೋಕ್ಕಾಗ್ತಿತ್ತ? ಗೌರ್ಮೆಂಟ್ ಜಾಬಲ್ಲಿದ್ದರೆ ಒಂದು ತಿಂಗಳಿಗೆ ಎಷ್ಟು 1,000 ಜನ ನೋಡ್ಬೋದು ಅಷ್ಟೇ. ಇದು ಕೋಟಿ ಜನ ನೋಡ್ತಾ ಇದಲ್ಲ. ಬೇರೆ ಬೇರೆ ದೇಶದಿಂದ ಎಲ್ಲ ಕಳಿಸ್ತಾರೆ. ಅಯ್ಯಪ್ಪ, ದುಬೈಯಿಂದ ಬೈದರು. ದುಬೈಯಿಂದ ಬಂದಿದ್ರು. ದುಬೈಯಿಂದ ಬಂದು ಅವ್ನು ದುಬೈಗೆ ಅವ್ನು ಕಟ್ಕೊಟ್ಟು ಹಾಸ್ಬೇಕು ಅಂತ ಅಂದ್ಬಿಟ್ಟು ಅವ್ನು ಫೋಟೋ ತಗೊಂಡವ್ರು. ಇಷ್ಟು ಅಭಿಮಾನ ಅವ್ರು ಎಷ್ಟು ಶ್ರಮ ಬಿದ್ದಿರಬೇಕು ಅಲ್ಲಿಂದ ಬಂದು. ಈಗ ನೋಡಿ ಕೋಲಾರದಿಂದ ಬಂದವ್ರೆ, ಉತ್ತರ ಕರ್ನಾಟಕ ಬೇಕಾದ ಜನ ಬಂದಿರ್ತದೆ ಇಲ್ಲಿ. ಅವನಿಗಾಗಿ ಎಷ್ಟು ಕಾಯ್ತವ್ರೆ, ಅನ್ನ ನೀರು ತಿಂಡಿ ಬಿಟ್ಟು ಎಷ್ಟು ಶ್ರಮ ಬೀಳ್ತವ್ರೆ ನೋಡಿ. ಅದೊಂದು ಅದ್ರ ಮುಂದೆ ಸಂತೋಷ ಯಾವುದೂ ಇಲ್ಲ. ಈ ಭಾಗ್ಯ ಬಿಟ್ರೆ ಯಾವುದೂ ಇಲ್ಲ. ನಮಗೂ ಒಂಥರ ತಲೆ ಕೆಟ್ಟೋಗ್ಬಿಡುತ್ತೆ. ಈಗ ಮಾವಳಿಗೆ ಹೋಗಿಲ್ಲ, ಹಂಗೂ ಇವರು ಕಾರ್ ತಕ್ಕತ್ತೀವಿ ನಡ್ರಿ ಅಂತಂದ್ರೆ ಹೋಗೋಕ್ಕಾಗಿಲ್ಲ. ಅಲ್ಲಿ ಪೊಲೀಸ್ನವ್ರು ಅವಾಯ್ಡ್ ಮಾಡೋಕ್ಕಾಯ್ತಿಲ್ಲ. ಅದೆಲ್ಲ ತೊಳು ಚಿಮುಕ್ಬಿಟ್ಟಾರ, ನಾನು ಮಡಗೋದಿಲ್ಲ ಅಲ್ಲಿ. ನೀರ ಚಿಮುಕ್ಬಿಡ್ತಾರೆ, ಅನ್ಬಿಟ್ರ ಅಲ್ಲಿ. ಇಲ್ಲೇರಪ್ಪ ಇಲ್ಲೇ ಬಿಡ್ತಾ ಇಲ್ಲ, ಇನ್ನು ಅಲ್ಲಿ ಬಿಟ್ಟಾರ ಹೋಗಿಲ್ಲ.